ರೈಸ್ ಆಡೋದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಬಟ್ ಬಂದ್ ಆಡೋರು ಕ್ಲೀನ್ ಆಗಿ ಆಡ್ಕೊಂಡು ಹೋದ್ರೆ ರೈಸ್ ನಡೆಯುತ್ತದೆ. ಈ ಕುಡ್ಕ ಪಡ್ಕ ಬಂದು ಜಗಳ ಮಾಡ್ಕೊಂಡು ಹೋದ್ರೆ ಈ ರೈಸ್ ನಡೆಯಲ್ಲ. ಇನ್ನಿಂತ ಹೋಗುತ್ತೆ. ಈ ಹಳ್ಳಿ ಕಾರು ಇರಲ್ಲ, ಏನು ಇರಲ್ಲ. ನೀವು ಕಾಲ ನಮ್ಮ ಮಂಡ್ಯದಲ್ಲಿ ಆಲೆ ಸುಮಾರು ಇವಾಗ ಗಲಾಟೆ ಆಗ್ಬಿಟ್ಟು ರೈಸ್ ನಿಲ್ಸ್ಬಿಟ್ಟವ್ರೆ. ಒಂದ್ 15 ರೈಸ್ ನಡೆಸಿದೀವಿ. ಒಂದು ಗಲಾಟೆ ಇಡ್ತಿರ್ಲಿಲ್ಲ. ಈಗೆಲ್ಲೋ ಆಗೋದಕ್ಕೆ ನಮ್ಮ ದೊಡ್ಡ ಭಾಗದ ಮಂಡ್ಯ ಭಾಗದಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಇವಾಗ ನಾವು ದನ ಕಟ್ಬಿಡು ಸುಮ್ನೆ ಏನಪ್ಪಾ ಅನ್ನಂಗೆ ಲೆಕ್ಕಾಚಾರದಲ್ಲಿ ಇದೀವಿ ಅಷ್ಟೇ. ಫಸ್ಟ್ ಒಂದು ವಿರಾಟ ಮುಟ್ ತಂದಿದ್ದು, ಆಮೇಲೆ ರಣಧೀರಾಮುಟ್ ತಂದಿದ್ದು. ರಣಧೀರದಲ್ಲಿ ಒಂದ್ 25 ಕಣ ಆಡಿ ಅದ್ರಲ್ಲಿ ಒಂದ್ 11 ಕಣ ಪ್ರೈಸ್ ಹೊಡ್ತಿದೀವಿ. ಆಮೇಲೆ ಇನ್ನೊಂದು ಹನುಮಾನ್ ಒಂದ್ ಐದೆ. ಹನುಮಾನ್ ಅನ್ನೋದು ಇನ್ನೂ ಇದೆಯಾ ನಿಮ್ಮಲ್ಲಿ? ಇನ್ನೂ ಇದೆ ಸರ್ ಹನುಮಾನ್. ಸರ್ ಅದೆಷ್ಟು ಬಹುಮಾನ ಆಗಿದೆ? ಅದು 21 ಫಸ್ಟ್ ಪ್ರೈಸ್ ಹೊಡಿದೆ ಸರ್. 21 ಪ್ರಥಮ ಟೋಟಲ್ 30-35 ಬಹುಮಾನ ಆಗಿದ್ದೀವಿ ಅದು. ಹೌದಾ? ಚೂಡಾಮಣಿಯ ನೀಡಿ ಬರೋಕೆ ಜಯ ಹನುಮ ಜಯ ಹನುಮ ಜಯ ಹನುಮ. ಸ್ನೇಹಿತರೆ ನೋಡಿ, ಈ ದಿನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು KM ದೊಡ್ಡಿಯಲ್ಲಿ ಸ್ನೇಹಿತರೆ ಮಾರುತಿ 888 ಅಂತ ಒಂದು ಹಾಲು ಹಲ್ಲಿನ ಹಳ್ಳಿಕಾರ್ ತಳಿಯ ರಾಸು ಇದೆ ಸ್ನೇಹಿತರೆ. ಹಾಲು ಹಲ್ಲಿನ ತಳಿಯ ರಾಸು ಹಾಲಿನ ಬಣ್ಣದಲ್ಲಿದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಹಾಲು ಹಲ್ಲಿನ ಕರು ಅಂತಲೇ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಪರ್ಸನಾಲಿಟಿ ಮೇಂಟೈನ್ ಮಾಡಿದೆ ಸ್ನೇಹಿತರೆ. ಕುದುರೆ ಏರಿ ಸೂರ್ಯ ಬಂದವನೇ. ಇದು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ರೇಸನ್ನ ಆಡಿದೆ ಸ್ನೇಹಿತರೆ. ಎಷ್ಟು ಬಹುಮಾನ ಗೆದ್ದಿದೆ ಏನು ಅಂತ ಹೇಳಿ ಈ ಮಾರುತಿ 888 ಎತ್ತಿನ ಬಗ್ಗೆ ಅದರ ಮಾಲೀಕರ ಹತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನವೀನ್ ಸರ್. ನವೀನ್ ಸರ್, ಎತ್ತಿನ ಹೆಸರು ಹಂಗೆ ಪರಿಚಯ ಮಾಡ್ಕೊಡಿ. 888 ಮಾರುತಿ ಸರ್. ಹೌದಾ? ಓಕೆ ಸರ್, ಹಾಲು ಹಲ್ಲಲ್ಲಿ ಇದೆಯಾ? ಹೌದು ಸರ್. ಸರ್, ಈ ಹಾಲು ಹಲ್ಲಿನ ಕರು ಎಷ್ಟು ಆಕಾರದಲ್ಲಿ ಭಾಗವಹಿಸಿದೆ? ಸರ್ ಇಲ್ಲ ಅಂದ್ರು ಒಂದು 5-6 ಭಾಗವಹಿಸಿದೆ. 2 ಹಾಕದ ಪ್ರೈಸ್ ಮಾಡಿದೆ ಸರ್. ಎಷ್ಟು ಆಕಡ ಸರ್? 2. ಓಕೆ ಸರ್, 2 ಏನೇನ್ ಬಹುಮಾನ ಗೆದ್ದಿದೆ? ಒಂದು 4ನೇದು, ಒಂದು 8ನೇದು ಸರ್. ಹೌದಾ? ಓಕೆ ಸ್ನೇಹಿತರ ನೋಡಿ, ಒಂದು 7-8 ಆಕಾರದಲ್ಲಿ ಒಂದು 2 ಬಹುಮಾನ ಗೆದ್ದಿದೆ ಅಂತೆ. ಸರ್ ನಿಮ್ಮ ಮನೇಲಿ ಇದೊಂದೇ ಕರುನ ಇರೋದು? ಇಲ್ಲ ಸರ್, ಮೊದ್ಲೇ ನಮ್ ತಾತವ್ರು ಕಟ್ತಿದ್ರು. ಆ ಹುಚ್ಚು ನಮಗೂ ಇತ್ತು. ಅದಕ್ಕೋಸ್ಕರ ಒಂದು ಫಸ್ಟ್ ಒಂದು ವಿರಾಟ ಮುಟ್ ತಂದಿದ್ದು, ಆಮೇಲೆ ರಣಧೀರಾಮುಟ್ ತಂದಿದ್ದು. ರಣಧೀರದಲ್ಲಿ ಒಂದ್ 25 ಕಣ ಆಡಿ ಅದ್ರಲ್ಲಿ ಒಂದ್ 11 ಕಣ ಪ್ರೈಸ್ ಹೊಡ್ತಿದೀವಿ. ಆಮೇಲೆ ಇನ್ನೊಂದು ಹನುಮಾನ್ ಒಂದ್ ಐದೆ. ಆಮೇಲೆ ಒಂದು ಕಟಾರಿ ಅಮೌಂಟ್ ಒಂದಿತ್ತು. ಎಲ್ಲರೂ ಹಳ್ಳಿ ಕರೆ ಕಟ್ಟಿದ್ರು ಸರ್. ಹನುಮಾನ್ ಅನ್ನೋದು ಇನ್ನೂ ಇದೆಯಾ ನಿಮ್ಮಲ್ಲಿ? ಇನ್ನೂ ಇದೆ ಸರ್ ಹನುಮಾನ್. ಸರ್ ಅದೆಷ್ಟು ಬಹುಮಾನ ಆಗಿದೆ? ಅದು 21 ಫಸ್ಟ್ ಪ್ರೈಸ್ ಹೊಡಿದೆ ಸರ್. 21 ಪ್ರಥಮ ಟೋಟಲ್ 30-35 ಬಹುಮಾನ ಆಗಿದ್ದೀವಿ ಅದು. ಹೌದಾ? ಓಕೆ ಸ್ನೇಹಿತರೆ ನೋಡಿ, ಇವ್ರ ಮನೇಲಿ ಹನುಮಾನ್ ಅಂತ ಒಂದು ರಾಸು ಇದೆ ಅಂತೆ. ಟೋಟಲಿ 35 ಬಹುಮಾನ ಗೆದ್ದಿದೆ, ಅದರಲ್ಲಿ 25 ಪ್ರಥಮ ಬಹುಮಾನನೇ ಗೆದ್ದಿದೆ ಅಂತೆ. ಸರ್ ಅದು ಎಷ್ಟದನ್ನ ಕರುಗಳ ರೇಸ್ ಅಲ್ಲಿ? ಸರ್ ಅದು ಹಾಲಲ್ಲಿ ಒಂದ್ 15 ಪ್ರೈಸ್ ಹೊಡೆದಿದೆ. ಎಡಲ್ ಬಿದ್ದ ಮೇಲೆ ಅದು ಆವಾಗ್ಲೂ ಒಂದು 6-7 ಪ್ರೈಸ್ ಹೊಡೆದಿದೆ. ಬೈಕ್ ಹೊಡೆದಿದೆ. ಹೌದಾ? ಓಕೆ ಸರ್, ಇವಾಗ ಎಷ್ಟಲ್ಲಿ ಇದೆ ಅದು? 4 ಇದೆ ಸರ್. 4 ಅಲ್ಲಿದೆ. ಸರ್, ಈಗ 4 ಅಲ್ಲಿನ ಕರುಗಳ ರೇಸ್ ಅಲ್ಲಿ ಆಡ್ತಿದ್ಯಾ? ಆಡುತ್ತೆ ಸರ್ ಅದು. ಹೌದಾ? ಅದ್ ಬರ್ತೈತೆ ಅಂದ್ರೆ ಎಲ್ಲ ಹೊಸಿ ಭಯ ಬೀಳ್ತಾರೆ. ಗೊತ್ತೈತೆ ಕಾಗೆಪುರ ಅನ್ನೋ ಗೊತ್ತೈತೆ ಅಂದ್ರೆ ಬಳ ಬೀಳ್ತದೆ. ಸರ್, ಇನ್ನೊಂದು ಅಂತ ಒಂದು ಚಾಂಪಿಯನ್ ಎತ್ಕೊಳ್ಳು ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸಿಗೆ ಬರ್ಬೇಕು ಅನ್ನೋದ ನಮ್ಮ ಒಂದು ಆಸೆ. ಸರ್, ಅದು ದೊಡ್ಡದಾದ್ಮೇಲೆ ತಾಯಿಗುಡಿದ ಮೇಲೆ ಏನಾದ್ರು ಆ ರೇಸಿಗೆ ಬರುತ್ತಾ? ಸರ್ ಬಂದೈತೆ, ಇಲ್ಲಿ ಬೇಸಿಗೆ ರೈಸ್ ಆಡೈತೆ. ಅದು ಜೊತೆ ಒಂದು ಜಾಗೋರ್ ಅಂತ ಹಾಕಿದ್ದು. ಆ ಪಕ್ಕದವರು ಎದುರುಬಿಟ್ಟು ಜಾಗೋರ್ ಪಾಯಿಂಟ್ ಆಡಿತ್ತು ಅಂದ್ಬಿಟ್ಟು ಇದ್ ಮಾಡ್ಬಿಟ್ರು ಅದನ್ನ. ಅವಾಗ ಒಳ್ಳೆ ಸ್ಪೀಡ್ ಮಾಡಿದ್ವಿ ಸರ್. ಅದೇನ್ ಬಿಟ್ಟಿದ್ರೆ ಫಸ್ಟ್ ಹೊಡಿತಿದ್ವಿ ಅಲ್ಲಿ ನಾವು. ಸರ್, ಇದು ಕೂಡ ನಿಮ್ಮನೇಲೆ ಇದೆ? ನಮ್ಮನೇಲೆ ಇದೆ ಸರ್. 2 ಜೊತೆಲೆ ಇರ್ತಾವೆ ಸರ್. ಓಕೆ. ಹನುಮ ಮತ್ತೆ ಮಾರುತಿ ನೋಡಿ ಸ್ನೇಹಿತರೆ, ಒಂದೇ ದೇವರ 2 ಹೆಸರುಗಳು, 2 ಒಂದೇ ಮನೆಯಲ್ಲಿ ಇದಾವೆ. ಸರ್, ಈ ಎತ್ತಿನ ಬಗ್ಗೆ ಏನ್ ಹೇಳ್ತೀರಾ? ಇದು ಯಾವ ತರ, ಏನು ಸ್ಪೀಡ್ ಎಲ್ಲ ಹೆಂಗಿದೆ? ಸರ್ ಈ ಸ್ಪೀಡ್ ಅಂದ್ರೆ ಸರ್ ಗಾಡಿ ಮಗ್ಳಿಗೆ ಏನಾರ ಗಾಡಿ ಬೀಳ್ತಂದ್ರೆ ಸರ್ ನೀನ ಅಂತ ಹೋಯ್ತದೆ. ಗಾಡಿ ಮಗ್ಳು ಸೇಮ್ ನಮ್ಮ ಹನುಮ ಹೆಂಗೆ ಸೇಮ್ ಇದು ಹಂಗೇನೆ ಸರ್. ಗಾಡಿ ಮಗ್ಳು ಗಾಡಿ ಬೀಳ್ತು ಅಂದ್ರೆ ಅದೇ ತರ ಸೇಮ್ ಅದ್ ಹೆಂಗ್ ಹೋಗ್ತೋ ಅದಕ್ಕೆ ಮಾರುತಿಯನ್ನು ಕಟ್ಟಿರೋದು. ಸರ್, ಇದು ಎಲ್ಲಿನ ತಗೊಂಡ್ಬಂದಿದ್ ನೀವು? ಸರ್ ತಮಿಳ್ನಾಡಿಂದ ತಂದಿರೋದು. ತಮಿಳ್ನಾಡು. ಸರ್, ಅಲ್ಲಿ ರೇಕ್ಲಾ ರೇಸ್ ಎಲ್ಲ ಆಡ್ತೈತೆ? ರೇಕ್ಲದಲ್ಲಿ ಆಡ್ತೀವಿ ಸರ್ ಇದು. ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ನೀವು? ಸರ್ ಅಲ್ಲಿ ಜಾಕ್ಸನ್ ಸರ್ ಅಂತ ರೇಕ್ಲಾಡಕ್ ಹೋಗ್ತಿದ್ವು. ಅಲ್ಲಿ ಜಾಕ್ಸನ್ ಅವರು ಅಂತ ಇದ್ರು. ಅವರು ಬನ್ನಿ ಒಳ್ಳೆ ಕರ ಐತೆ, ಒಳ್ಳೆ ಸ್ಪೀಡ್ ಐತೆ, ನಿಮ್ ಸೈಡ್ ಆಗುತ್ತೆ ಅನ್ಬಿಟ್ಟು ಅವ್ರು ತಗೊಟ್ಟಿರೋದು. ಸರ್, ತುಂಬಾ ಚೆನ್ನಾಗಿದೆ ಸರ್. ಆದ್ರೂ ಮುದ್ದಾಗಿದೆ ಸ್ನೇಹಿತರೆ ಹಾಲು ಹಲ್ಲಿನ ಕರು ನೋಡಿ. ಇದು ರೇಕ್ಲಾ ರೇಸ್ ಎಲ್ಲ ಆಡ್ತಾ ಇತ್ತಂತೆ ತಮಿಳ್ನಾಡಿನಲ್ಲಿ. ಆ ರೇಕ್ಲಾ ರೇಸ್ ಅನ್ನ ಇವರು ಕೂಡ ಆಡಕ್ ಹೋದಾಗ ಒಂದು ಮುದ್ದಾದ ಕರು ಇದೆ, ತುಂಬಾ ಆಕ್ಟಿವ್ ಆಗಿದೆ ಅಂತ ಹೇಳಿ ಇದನ್ನ ಕೊಟ್ಟು ಕಳ್ಸಿದ್ದಾರೆ. ಸರ್, ಎಷ್ಟು ದಿನ ಆಯ್ತು ನಿಮ್ ಮನೆಗೆ ಬಂದು? ಸರ್ ಬಂದು ಒಂದ್ 2 ತಿಂಗಳಾಗಿದೆ. 2 ತಿಂಗಳು ಅಷ್ಟೇ? 2 ತಿಂಗಳು. ಓಕೆ ಸರ್, ಏನ್ ಅನ್ಸುತ್ತೆ 2 ತಿಂಗಳಿಗೆ 2 ಬಹುಮಾನ ತಂದ್ಕೊಟ್ಟಿರಿ ನಿಮಗೆ? ಸರ್ ನಾವು ಫಸ್ಟ್ ವಿರಾಟ್ ಅಂತ ತಂದಿದ್ವಲ್ಲ, ಅದ್ರ ಇಲ್ಲ 15 ಕಣ ಇದು ಬಹುಮಾನ ಗೆದ್ದೇ ಇರ್ಲಿಲ್ಲ.
ಆಮೇಲೆ ರಣಧೀರ ಅಂತಂದ್ವಲ್ಲ ಆತರ ಹನ್ನೊಂದು ಹೊಡೆದು ಅದು ಯಾವಾಗ ಒಂದ್ 10 ಕಣ ಆಮೇಲೆ ಹೊಡೆದು ಈ ತರ 5 ಕಣದಲ್ಲೇ 2 ಪ್ರೈಸ್ ಹೊಡೆದಿದೀವಿ ಅಂದ್ರೆ ಖುಷಿ ಆಗ್ತದೆ. ಹೌದಾ? ಓ ಸ್ನೇಹಿತರು, 5 ಕಣಕ್ಕೆ 2 ಬಹುಮಾನ ಗೆದ್ದಿದ್ದಾರೆ ಇವರು. ನೋಡಿ, ಇವ್ರ ಮನೇಲಿ ಆಲ್ರೆಡಿ ಚಾಂಪಿಯನ್ ಎತ್ಕೊಳ್ಳೋ ಒಂದ್ 7-8 ಅಖಾಡ ಆಡಿದ್ಮೇಲೆ ಬಹುಮಾನ ಮಾಡಕ್ ಸ್ಟಾರ್ಟ್ ಮಾಡಿದ್ವಂತೆ. ಇದು ಬರೀ 5 ಅಖಾಡದಲ್ಲಿ ಬಹುಮಾನ ತಂದ್ಕೊಟ್ಟಿದೆ. ಸರ್, ಇದು ನಿಮ್ಮ ಹನುಮಾನ ಹೆಸರು ಉಳಿಸುತ್ತಾ ಇದು? ಸರ್ ಹಾಲೆ ಉಳಿಸ್ಬಿಟ್ಟಿದೆ, ಇನ್ನೇನ್ ಉಳಿಸೋದ್ಬೇಕಾಗಿಲ್ಲ, ಉಳಿಸ್ಕೊ ಹೋಗುತ್ತೆ ಅದು. ಅದು 35 ಬಹುಮಾನ ಗೆದ್ದಿದೆ, ಇದು ಅದೇ ಮಟ್ಟಕ್ಕೆ ಹೋಗುತ್ತೆ ಅಂತ. ಹೌದು ಸರ್, ಈಗ 5ರಲ್ಲೇ 2 ಹೊಡೆದಿದೆ, ಇನ್ನು 10ರಲ್ಲಿ ಇನ್ನೇನು ಹೊಡೆಯಲ್ವಾ? ಹೌದು ಸರ್, ಹೊಡೆಯುತ್ತೆ. ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಕಾರ ರಾಸುಗಳನ್ನ ನೋಡ್ಬೋದು ಸ್ನೇಹಿತರೆ. ಅನೇಕ ರೈತರು ಅವರ ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡಕ್ಕೂ ಕೂಡ ಎಂತೆಂತ ಕಷ್ಟಕರ ಕೆಲಸಕ್ಕೂ ನಮ್ಮ ಹಳ್ಳಿಕಾರ ತಳಿಯನ್ನೇ ಉಪಯೋಗಿಸ್ತಾರೆ. ಸರ್, ನೀವ್ ಯಾವ ರೀತಿ, ನೀವು ರೈತರಾಗಿರೋದ್ರಿಂದ ಮನೇಲಿ ಹಳ್ಳಿಕಾರನ್ನ ಬೇಸಾಯಕ್ಕೆ ಉಪಯೋಗಿಸ್ತೀರಾ? ಸರ್, ಬೇಸಾಯಕ್ಕೆ ಏನಿಲ್ಲ ಸರ್, ಅದ್ರ ಪಾಡ್ಗ ಮನೇಲಿ ಹತ್ರ ಪಾಪನ ನೋಡ್ಕೊಂಡು ಮನೆ ತಗೊಂಡಿಟ್ಟು ಅದೇ ತರ. ಅಲ್ಲ ಸರ್, ಬೇರೆ ಎತ್ತುಗಳಿದಾವ? ಬೇರೆ ಇದೆ, ಅವು ಬೇರೆ ಇದೆ, ವ್ಯವಸಾಯಕ್ಕೆ ಬೇರೆ ಇದಾವೆ. ಇದು ಸ್ನೇಹಿತರೆ ಇವರ ಸಂದರ್ಶನ. ಯಾಕಂದ್ರೆ ನೋಡಿ, ವ್ಯವಸಾಯಕ್ಕೆ ಬೇರೆ ಎತ್ತುಗಳಿದೆ, ಹಾಲು ಹಾಲಿನ ಕರು, ಇದನ್ನ ನೋವು ಮಾಡಬಾರ್ದು ಅಂತೇಳಿ ಜಸ್ಟ್ ಇದನ್ನ ರೇಸ್ ಆಡಿಸ್ಕೊಂಡು ಚೆನ್ನಾಗಿ ಸಾಕೊಂಡಿದ್ದಾರೆ. ಸರ್, ವರ್ಕೌಟ್ ಎಲ್ಲ ಯಾವ ತರ ಮಾಡಿಸ್ತಿದೀರಾ? ಸರ್, ವರ್ಕೌಟ್ ಅಂದ್ರೆ ಬೆಳಗ್ಗೆ ಬೆಂದುಳ್ಳಿ ಕೊಡ್ತೀವಿ, ಬೆಂದುಳ್ಳಿ, ಉದ್ದಿನ ಕಾಳು ಅವೆಲ್ಲ ಕೊಡ್ತೀವಿ. ಸಾಯಂಕಾಲ ಟೈಮು ರವೆ ಬೂಸ, ಹತ್ತಿ ಬೀಜ, ಜೋಳದ ನುಚ್ಚು, ಅದಕ್ಕೂ ಉಳ್ಳಿ ನುಚ್ಚು ಎಲ್ಲ ಕೊಡ್ತೀವಿ ಸರ್. ಬೆಳಗ್ಗೆ ವಾಕಿಂಗ್ ಒಂದ್ 5 ಕಿಲೋಮೀಟರ್, ಹಾಲು ಮೊಟ್ಟೆ ಕಂಟಿನ್ಯೂಸ್ ಇದ್ದೇ ಇರುತ್ತೆ ಸರ್. ರೈಸ್ಗೆ ಬರ್ಬೇಕಾದ್ರೆ ಒಂದ್ ವಾರ ಹಾಲು ಮೊಟ್ಟೆ ನಿಲ್ಸ್ಬಿಡ್ತೀವಿ, ಡೈಲಿ ಇದ್ದೇ ಇರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಎತ್ ಮಾತ್ರ ತುಂಬಾ ಆಕ್ಟಿವ್ ಆಗಿದೆ. ನಮಗೆ ಏನಂದ್ರೆ ನಿಮ್ಮ ಹನುಮಾನ ಎತ್ತಿನ ತರ ಇದು ಕೂಡ ಆಗ್ಬೇಕು ಅನ್ನೋದು ನಮ್ಮ ಆಸೆ ಸರ್. ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿದೆ ನೋಡಿ, ಹಾಲು ಅಲ್ಲಿನ ಕರು ಸ್ನೇಹಿತರೆ, ತುಂಬಾ ಎತ್ತರವಾಗಿದೆ, ತುಂಬಾ ಚೆನ್ನಾಗೂ ಇದೆ. ಇವತ್ತು ಇವರ ಮನೆಯಲ್ಲಿರೋ ಇದರ ಸಹೋದರ ಅಂತಾನೆ ಹೇಳ್ಬೋದು, ಇದ್ರ ಸಹಪಾಠಿ ಹನುಮ 35 ಬಹುಮಾನ ಗಳಿಸಿದಾನೆ. ಇವನು ಆಲ್ರೆಡಿ 2 ಬಹುಮಾನ ಗಳಿಸಿದಾನೆ. ಇವನು ಕೂಡ 35ಕ್ಕಿಂತ ಹೆಚ್ಚು ಬಹುಮಾನ ಗಳಿಸ್ಲಿ ಅಂತ ನಮ್ಮ ಆರೈಕೆ ಸರ್. ಈ ಹುಡುಗರು ಏನಪ್ಪಾ ಅಂದ್ರೆ ಹುಡುಗಿ ಸರ್ ಹೋಗ್ಬಿಟ್ಟು ಈ ಡ್ರಿಂಕ್ಸ್ ಫಂಕ್ಷನ್ ಕಳ್ಸ್ಬಿಡ್ತಾರೆ. ಇದ್ ಬಂದ ಆಮೇಲೆ ನಮ್ಮ ಮೈಕ್ಳು ಎಲ್ಲಿ ಹೋಗಲ್ಲ, ಮನೆ ತವ ಕರ ನೋಡ್ಕೊಂಡು ಮನೆ ತವ ನೆಮ್ಮದಿಯಾಗಿರ್ತಾರೆ. ಈ ಸ್ಪೀಡ್ ಪಾಸ್ ಎಲ್ಲಿ ಹೋಗಲ್ಲ, ಅದೊಂದು ಕೇಳ್ಕೊಳ್ತೀವಿ. ರೈಸ್ ಆಡೋದ್ರಲ್ಲಿ ಏನ್ ತೊಂದ್ರೆ ಇಲ್ಲ, ಬಟ್ ಬಂದ್ ಆಡೋರು ಕ್ಲೀನ್ ಆಗಿ ಆಡ್ಕೊಂಡು ಹೋದ್ರೆ ರೈಸ್ ನಡೆಯುತ್ತದೆ. ಈ ಕುಡ್ಕ ಪಡ್ಕ ಬಂದು ಜಗಳ ಮಾಡ್ಕೊಂಡು ಹೋದ್ರೆ ಈ ರೈಸ್ ನಡೆಯಲ್ಲ. ಇನ್ನಿಂತ ಹೋಗುತ್ತೆ, ಈ ಹಳ್ಳಿ ಕಾರು ಇರಲ್ಲ, ಏನು ಇರಲ್ಲ. ಎಲ್ಲ ಯಾವುದೇ ಒಂದು ರಕ್ಷಣೆ ಮಾಡೋದು ನಮ್ ಕೈಯಲ್ಲಿ. ನಮ್ಮ ಹಳ್ಳಿ ಕಾರಲ್ಲಿ ಇರುತ್ತೆ. ನೀವು ಕಾಲೇ ನಮ್ಮ ಮಂಡ್ಯದಲ್ಲಿ ಆಲೆ ಸುಮಾರು ಇವಾಗ ಗಲಾಟೆ ಆಗ್ಬಿಟ್ಟು ರೈಸ್ ನಿಲ್ಸ್ಬಿಟ್ಟವ್ರೆ. ಈಗ ಅಲ್ಲಿಂದ ಬಂದು ಇಲ್ಲ ಆಡ್ತೀವಿ, ಇಲ್ಲಿಂದ ಬಂದ್ ಪಾಪ ಅವ್ರು ಅಲ್ಲಾಡ್ತಿದ್ರು, ಈಗ ಅದ್ರ ನಿಲ್ಸಾಗ್ಬಿಟ್ಟಿದಾರೆ. ಈಗ ಕೇಳ್ಕೋದ್ರಲ್ಲಿ ಒಂದೇ, ರೈಸ್ ಬಂದಾಗ ಅವರು ಕಷ್ಟಪಟ್ಟು ಆಡಿರ್ತಾರೆ, ಕಷ್ಟಪಟ್ಟು ನಡೆಸ್ತಾ ಇರ್ತಾರೆ. ಬಂದು ನಾವ್ ಹೆಂಗ್ ಆಡ್ಕೊಂಡು ಹೋಗ್ಬೇಕು, ನಾವು ನಡ್ಸ್ದಂಗ್ ಆಡ್ಕೊಂಡು ಹೋದ್ರೆ ನಮಗೂ ಖುಷಿ, ನಮಗೂ ಒಂಥರ. ಈಗ ಸುಮಾರು ಕಿಲೋಮೀಟರ್, ಈಗ ನಾವೇ ಇಲ್ಲ ಅಂದ್ರೂ 250 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಕಷ್ಟ ಬಿದ್ದು ಬಂದಿರ್ತೀವಿ, ಯಾರೋ ಇಲ್ಲೇ ನಮ್ಮ ಕುಡಿದು ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊತ ರೇಸ್ ನಿಂತೋಗುತ್ತೆ. ನಮ್ಮಂತವ್ರು ಎಷ್ಟು ಜನ ಬಂದಿರ್ಬೇಡ, ಕಷ್ಟಪಟ್ಟು ಅವರು ಸಾಕಿರ್ತಾರೆ. ಇಲ್ಲ ಒಂದ್ 15 ರೈಸ್ ನಡೆಸಿದೀವಿ, ಒಂದು ಗಲಾಟೆ ನೀಡ್ತಿರ್ಲಿಲ್ಲ. ಈಗೆಲ್ಲೋ ಆಗೋದಕ್ಕೆ ನಮ್ಮ ದೊಡ್ಡ ಭಾಗದ ಮಂಡ್ಯ ಭಾಗದಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಇವಾಗ ನಾವು ದನ ಕಟ್ಬಿಡು ಸುಮ್ನೆ ಏನಪ್ಪಾ ಅನ್ನೋಂಗೆ ಲೆಕ್ಕಾಚಾರದಲ್ಲಿ ಇದೀವಿ ಅಷ್ಟೇ. ಸ್ನೇಹಿತರೆ, ಇವ್ರು ಹೇಳ್ತಿರೋ ಮಾತು ತುಂಬಾ ಉಪಯುಕ್ತವಾದ ಮಾತು ಸ್ನೇಹಿತರೆ. ಯಾಕಂದ್ರೆ ನೋಡಿ, ನಾವು ರೇಸ್ ಆಡೋರು ದಯವಿಟ್ಟು ಯಾವುದೇ ಗಲಾಟೆಗಳನ್ನ ಮಾಡ್ಕೊಂಡಂಗೆ ರೇಸ್ ನಡೆಸ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಒಂದ್ ಕಡೆ ಏನಾದ್ರು ಪ್ರಾಬ್ಲಮ್ ಆಗಿ ರೇಸ್ ನಿಂತ್ರೆ ಮತ್ತೆ ಆ ಜಾಗದಲ್ಲಿ ಮುಂದಿನ ವರ್ಷ ಪರ್ಮಿಷನ್ ಸಿಗಲ್ಲ. ಇದೇ ಕಾರಣದಿಂದ ರೇಸ್ಗಳು ನಡೆಯೋದು ಒಂದು ಮಟ್ಟ ಕಮ್ಮಿ ಆಗ್ಬಿಡುತ್ತೆ. ಕಮ್ಮಿ ಆದ್ರೆ ಸ್ನೇಹಿತರೆ, ಯಾವ್ದೇ ಕಾರಣಕ್ಕೂ ಹಳ್ಳಿಕಾರನ ಯಾರು ಕಟ್ಟಲ್ಲ. ರೇಸ್ ಇಂದಾನೆ ಇವತ್ತು ಹಳ್ಳಿಕಾರ ಕಟ್ಟಿರೋದು. ರೇಸ್ಗಳು ಜಾಸ್ತಿ ನಡೀತಾ ಇಲ್ಲ ಅಂದ್ರೆ ಯಾರು ಹಳ್ಳಿಕಾರ ಕಟ್ಟಲ್ಲ. ಅದನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ರೇಸ್ ನಡಿಬೇಕು ಅಂದ್ರೆ ನಾವು ಶಾಂತ ರೀತಿಯಿಂದ ನಡೆಸ್ಕೊಡ್ಬೇಕು ಅಂತ ಇವ್ರ ಉದ್ದೇಶ ಅಲ್ವಾ ಸರ್? ಶಾಂತ ರೀತಿ ನಡ್ಸ್ಕೊಡ್ರೆ ಇವಾಗ ಮಂಡ್ಯದಲ್ಲಿ ನಡ್ಸಕ್ ಚಾನ್ಸ್ ಸಿಗುತ್ತೆ. ಇವಾಗ ನಾವು ತಿಂಗ್ಳಿಗೆ ಇಲ್ಲ ಅಂದ್ರೆ ಒಂದು 7 ರೈಸ್ ಆಡ್ತಿದ್ವು, ಇವಾಗ ತಿಂಗ್ಳಿಗೆ 1 ಆಡಕ್ಕೂ ಆಗ್ತಲ್ಲ. ಈಗ 2 ತಿಂಗಳು ಹಂಗ ಆಡ್ತಿದೀವಿ. ಹೌದೌದು, ದಯವಿಟ್ಟು ಯಾವುದೇ ರೀತಿಯಾಗಿ ಒಂದು ಗಲಾಟೆಗೆ ಅವಕಾಶ ಮಾಡ್ಕೊಡ್ಬೇಡಿ ಸ್ನೇಹಿತರೆ. ಒಂದು ಮೋಸದ ಆಟಕ್ಕಿಂತ ಬದಲು ಒಂದು ನ್ಯಾಯಯುತವಾದ ಆಟ ಆಡ್ತಾ ಇದ್ರೆ ಎಲ್ಲರೂ ಕೂಡ ಎತ್ಕಟ್ತಾರೆ, ಎಲ್ಲರೂ ಭಾಗವಹಿಸ್ತಾರೆ. ಈ ಗೆಲ್ಲ ಅಂತ ಎತ್ಕೊಳ್ಳು ಗೆದ್ದೆ ಗೆಲ್ತಿರ್ತವೆ ಸ್ನೇಹಿತರೆ. ದಯವಿಟ್ಟು ಈ ರೀತಿಯಾದ ಒಂದು ರೇಸಿಗೆ ಅವಕಾಶ ಮಾಡ್ಕೊಡಿ. ಯಾರೇ ಎತ್ತಿನ ಅಭಿಮಾನಿಗಳಾಗಿರ್ಬೋದು, ಗಾಡಿ ರೇಸಿನ ಅಭಿಮಾನಿಗಳಾಗಿರ್ಬೋದು, ರೇಸ್ ಅನ್ನ 1 ವರ್ಷ ನಡೆಸಿದ್ರೆ ಅದು ಸಿಲ್ವರ್ ಜುಬ್ಲಿವರೆಗೂ ಹೋಗ್ಬೇಕು. ಆ ರೀತಿಯಾಗಿ ರೇಸ್ ನಡೆಸಿ, ಒಂದೇ ವರ್ಷ ರೇಸ್ ಮಾಡಿ ಅದು ಒಂದೇ ವರ್ಷಕ್ಕೆ ಮುಕ್ತಾಯವಾಗಂತ ರೇಸ್ ಮಾಡ್ಬೇಡಿ ದಯವಿಟ್ಟು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಿಷ್ಟು ಮಾರುತಿ 8887 ಎತ್ತಿನ ಒಂದು ಮಾಹಿತಿ. ಇವರ ಮನೆಯಲ್ಲಿ ಹನುಮ ಅಂತ ಇದ್ದಾನೆ ಸ್ನೇಹಿತರೆ. ಅವನ ಒಂದು ವಿಡಿಯೋನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಓಕೆ, ನೋಡಿ, ಈ ಎತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ